ಪೌರ ಕಾರ್ಮಿಕರು ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳಿ. ಮುಖ್ಯಾಧಿಕಾರಿ ರವೀಂದ್ರ ಬಾಗಲಕೋಟೆ. ರಾಜ್ಯದ ಪೌರ ಕಾರ್ಮಿಕರಿಗೆ ಸರ್ಕಾರ ವಿಶೇಷ ಸೌಲಭ್ಯಗಳನ್ನು ನೀಡ್ತಾ ಇದ್ದು, ಅದರ ಸದುಪಯೋಗವನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬರು ಮುಂದಾಗಬೇಕು ಅಂತ ಕುಕನೂರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರವೀಂದ್ರ ಬಾಗಲಕೋಟೆ ಅವರು ಹೇಳಿದರು. ಅವರು ಕುಕನೂರು ಪಟ್ಟಣ ಪಂಚಾಯಿತಿಯಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದಿಂದ ಹಮ್ಮಿಕೊಂಡ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪೌರ ಕಾರ್ಮಿಕರ ನಿವೇಶನ ಸೌಲಭ್ಯಕ್ಕಾಗಿ ಸರ್ಕಾರದಿಂದ 8 ಲಕ್ಷ ಅನುದಾನವನ್ನು 3 ಕಂತುಗಳಲ್ಲಿ ಒದಗಿಸಲಾಗುವುದು ಹಾಗೂ ಪ್ರತಿ ವರ್ಷ ಪೌರ ಕಾರ್ಮಿಕರ ಕಲ್ಯಾಣ ನಿಧಿಗೆ ಶೇಕಡಾ 20% ಹಣ ಮೀಸಲಿರಿಸಲಾಗಿರುತ್ತದೆ. ಪೌರ ಮಕ್ಕಳ ಶಿಕ್ಷಣಕ್ಕೆ ನೇರ ನೇಮಕಾತಿ ಸೌಲಭ್ಯಗಳು ಹಾಗೂ ಇನ್ನೂ ಹಲವಾರು ಸೌಲಭ್ಯಗಳಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳಿದರು. ನಂತರದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಮಹಾಂತೇಶ್ ಶೂಗಾರ್ ಅವರು ಕೂಡ ಮಾತನಾಡಿದರು. ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಪೌರ ಕಾರ್ಮಿಕರು ಗ್ರಾಮದ ಸ್ವಚ್ಛತೆಯನ್ನು ಕೈಗೊಂಡು ಗ್ರಾಮವನ್ನು ಸ್ವಚ್ಛವಾಗಿಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅಂತ ಶ್ಲಾಘಿಸಿದರು. ಈ ಕಾರ್ಯಕ್ರಮದ ಅಂಗವಾಗಿ ಪೌರ ಕಾರ್ಮಿಕರಿಗೆ ವಿವಿಧ ಮನೋರಂಜನೆ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿ ಬಹುಮಾನವನ್ನು ವಿತರಿಸಲಾಯಿತು. ಇಂದಿನ ದಿನಗಳಲ್ಲಿ ಎಷ್ಟೇ ಹಣ ನೀಡಿದರೂ ಕೆಲಸ ಮಾಡುವವರ ಸಂಖ್ಯೆ ವಿರಳವಾಗಿದೆ. ಅಂತಹ ಕಾಲಘಟ್ಟದಲ್ಲಿ ಪಾರಂಪರೆಯಿಂದ ಇದೇ ವೃತ್ತಿಯಲ್ಲಿ ಅವಲಂಬಿಸಿದ ಇವರಿಗೆ ಸರ್ಕಾರ ಹೆಚ್ಚು ಪ್ರೋತ್ಸಾಹ ನೀಡಲಿ ಅಂತ ಸದಸ್ಯ ಸಿದ್ದು ಉಳ್ಳಾಗಡ್ಡಿ ಅವರು ಸಂದರ್ಭದಲ್ಲಿ ಮಾತನಾಡಿದರು. ಈ ವೇಳೆ ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ಹಾಗೂ ಹಬ್ಬದ ಅಂಗವಾಗಿ ಮಹಿಳೆಯರಿಗೆ ಸೀರೆ ವಿತರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಲಲಿತಮ್ಮ ಯಡಿಯಾಪುರ್, ಉಪಾಧ್ಯಕ್ಷ ಪ್ರಶಾಂತ್ ಆರ್ ಬೆರಳಿನ ವಹಿಸಿದರು. ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ರಾಮಣ್ಣ ಬಂಕದಮನಿ, ನೂರುದ್ದೀನ್ ಗುಡಿಹಿಂದಲ್, ಬಾಲರಾಜ್ ಗಾಡಿ, ಗುದ್ನೆಪ್ಪ ನೋಟಗಾರ್, ಜಗನ್ನಾಥ ಬೋವಿ, ಮಲ್ಲಿಕಾರ್ಜುನ್ ಚೌಧರಿ, ಸಾದಿಕ್ ಖಾಜಿ, ರಾಧಾ ಸಿದ್ದಪ್ಪ ದೊಡ್ಮನಿ, ಸಿರಾಜ್ ಕರಮುಡಿ, ಯಲ್ಲಪ್ಪ ಕಲ್ಮನಿ, ಶಿವರಾಜ್ ಯಲ್ಲಪ್ಪ ಗೌಡರು, ಲಕ್ಷ್ಮೀ ಸಬರದ್, ಆರೋಗ್ಯ ಸಹಾಯಕಿ ರಾಜೇಶ್ವರಿ, ಪೌರ ಕಾರ್ಮಿಕ ಅಧ್ಯಕ್ಷೆ ಈರಮ್ಮ ಘಾಟಿ ಹಾಗೂ ಇನ್ನಿತರ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಲೆಕ್ಕ ಪರಿಶೋಧಕ ಶರಣಪ್ಪ ಅವರು ನಿರ್ವಹಿಸಿದರು. ವರದಿ ಪಂಚಯ್ಯ ಹಿರೇಮಠ್. ಪೌರ ಕಾರ್ಮಿಕರ ದಿನಾಚರಣೆಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 23ರಂದು ಆಚರಣೆ ಮಾಡ್ತಾ ಇದ್ದೀವಿ. ಇದು ಕಳೆದ 13 ವರ್ಷಗಳಿಂದ ನಡೀತಾ ಬಂದಿದೆ. ಇವತ್ತು 13ನೇ ವರ್ಷದ ಪೌರ ಕಾರ್ಮಿಕ ದಿನಾಚರಣೆಗೆ ತಾವೆಲ್ಲ ಆಗಮಿಸಿದಿರಿ. ಮತ್ತೊಮ್ಮೆ ನಮ್ಮ ಕಾರ್ಯಾಲಯದ ಪರವಾಗಿ ಹಾಗೂ ಕುಕನೂರು ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಒಂದು ಪೌರ ಕಾರ್ಮಿಕ ಹುದ್ದೆ ಸ್ಥಾಪನೆ ಆಗಲಿಕ್ಕೆ ಸನ್ಮಾನ್ಯ ದಿವಂಗತರಂಥ IPD ಸಾಲಪ್ಪನವರು ಕಾರಣ. 1929ನೇ ಇಸ್ವಿಯಿಂದ ಈ ಒಂದು ಸ್ವಚ್ಛತಾ ಕಾರ್ಮಿಕರ ಬಗ್ಗೆ ಒಂದು ದಶೆಯನ್ನು ಕಾಣಿಸ್ಲಿಕ್ಕೆ ಮುಖ್ಯವಾದವರು ಯಾರಪ್ಪ ಅಂದರೆ IPD ಸಾಲಪ್ಪನವರು. ಈ IPD ಸಾಲಪ್ಪನವರ ವರದಿ ನಂತರ ಮುಂದುವರೆದು ಕರ್ನಾಟಕ ಸ್ವತಂತ್ರ ಆದಮೇಲೆ, ಭಾರತ ಸ್ವತಂತ್ರ ಆದಮೇಲೆ ಈ ಒಂದು 1951ರಿಂದ ನಮ್ಮ ಕರ್ನಾಟಕ ಪುರಸಭೆ ನಿಯಮಗಳು ಏನು ಬಂತು 1952ರಿಂದ, ಅಲ್ಲಿ ಪ್ರತಿ ಗ್ರಾಮ ಪಂಚಾಯತಿ, ಪ್ರತಿ ಪುರಸಭೆ, ಪ್ರತಿ ಪಟ್ಟಣ ಪಂಚಾಯತಿ ಹಾಗೂ ನಗರಸಭೆಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಹಾಗೂ ವಾರ್ಡ್ಗಳಿಗೆ ಅನುಗುಣವಾಗಿ ಮೊದಲು ಪೌರ ಕಾರ್ಮಿಕರನ್ನು ನೇಮಕಾತಿಯನ್ನು ಮಾಡ್ತಾ ಇದ್ರು. ತದನಂತರ ಈ 2008ರಿಂದ ಸಂಪೂರ್ಣ ಬದಲಾವಣೆ ಆಯಿತು. ಪ್ರತಿ 1000 ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕ ಅಂತ ಮಾಡಿದರು. ಅವಾಗಲೂ ಕೂಡ ಸ್ವಚ್ಛತೆ ಬಗ್ಗೆ ಅಲ್ಲಿ ಅರಿವು ಜಾಸ್ತಿ ಆದಾಗ ಪ್ರತಿ 700 ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕರಂತ ನೇಮಕಾತಿ ಮಾಡುವಂಥ ವ್ಯವಸ್ಥೆ ಆಯಿತು. ಅದೇ ರೀತಿಯಾಗಿ ಕಳೆದ 12 ವರ್ಷಗಳಿಂದ ಕಾರ್ಯಕ್ರಮ ಎಷ್ಟೊಂದು ಅದ್ದೂರಿಯಾಗಿ ನಾವು ಮಾಡಿದರೂ ಕೂಡ ಕಡಿಮೆ. ಇವತ್ತು ಪಂಚಾಯತಿ ಮೇಲ್ನೋಟಕ್ಕೆ ದೊಡ್ಡ ಒಂದು ಮರವಾಗಿ ಕಂಡರೂ ಕೂಡ ಅದರ ಬೇರುಗಳಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಪೌರ್ಮಿಕ ತಾಯಂದಿರು ಹಾಗೂ ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರೇ. ಇವತ್ತು ಮರ ಎಷ್ಟೇ ದೊಡ್ಡದಾಗಿ ಬೆಳೆದು ಕಂಡರೂ ಕೂಡ ಬೇರು ಗಟ್ಟಿಯಾಗಿಲ್ಲ ಅಂದ್ರೆ ಇವತ್ತು ಪಂಚಾಯತಿಗೆ ಹೆಸರು ಗೌರವ ಬರುವುದಿಲ್ಲ. ಇವತ್ತು ತಾಯಂದಿರು ಪ್ರತಿದಿನ ಬೆಳಿಗ್ಗೆ ಅತಿ ಬೆಳಿಗ್ಗೆ ಅಂದರೆ 4:30-5 ಗಂಟೆಕನ್ನ ಎದ್ದು ಬಂದು ಈ ಒಂದು ಕುಕನೂರಿನ ಪ್ರಮುಖ ಬೀದಿಗಳಲ್ಲಿ, ವಾರ್ಡ್ಗಳಲ್ಲಿ ಕೆಲಸವನ್ನು ಮಾಡಿ ಇವತ್ತು ನಾವು ಎಲ್ಲರೂ ಮನೆಯೊಳಗೆ ನೆಮ್ಮದಿಯಾಗಿ ಮಲಗಿರ್ತೀವಿ. ಬಟ್ ಅವರಾಗಲೇ ಕೆಲಸಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅಂಥ ಒಂದು ತಾಯಂದಿರಿಗೆ ಒಳ್ಳೆಯ ಯೋಜನೆಗಳನ್ನು ಸನ್ಮಾನ್ಯ ಮುಖ್ಯಾಧಿಕಾರಿಗಳು ಇನ್ನೂ ಹೆಚ್ಚಿನ ರೀತಿ ಒಳಗೆ ಅವರಿಗೆ ತಾವು ಕೂಡ ಒಳ್ಳೆಯ ಒಂದು ಸಕಲ ಸಾಹಿತ್ಯ ಭಂಡಾರ, ಒಂದು ಜ್ಞಾನದ ಭಂಡಾರ ರೀತಿ ಒಳಗೆ ಎಲ್ಲ ಒಂದು ಇಲಾಖೆ ವೈಸ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಿ. ಇವತ್ತು ಹಿಂದಿನ ಅವಧಿ ಒಳಗೆ ತಾವು ಕೂಡ ಈ ಒಂದು ಪಂಚಾಯತಿಯ ಮುಖ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದನ್ನು ನೋಡಿದ್ರೆ ನಮಗೆ ಅತ್ಯಂತ ಖುಷಿ ವಿಚಾರ. ಯಾಕಂದ್ರೆ ಅತ್ಯಂತ ಒಂದು ಆ ಒಂದು ಕಡಿಮೆ ಅವಧಿ ಒಳಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದೆ.
ಅದೇ ರೀತಿ 200 ಮೀಟರ್ ರನ್ನಿಂಗ್ ಇದರಲ್ಲಿ ಪುರುಷ ವಿಭಾಗದಲ್ಲಿ ಮುತ್ತುರಾಜ್ ಇವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ಇವರಿಗೆ